ಜನವಿರೋಧಿ ಮೋದಿ ಸರ್ಕಾರ ಏನು ವಕ್ಫ್ ತಿದ್ದುಪಡಿ ಕರಾಳ ಮಸೂದೆಯನ್ನು ಜಾರಿಗೆ ತಂದಿದ್ದಾರೆ, ಅದನ್ನು ವಿರೋಧಿಸಿ ಆ ಕರಾಳ ಮಸೂದೆಯನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಈಗಾಗಲೇ ಇಡೀ ರಾಷ್ಟ್ರಾದ್ಯಂತ ಹೋರಾಟಗಳು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಚಾಮರಾಜನಗರ ಜಿಲ್ಲಾ ವಕ್ಫ್ ಸಮಿತಿಯ ವತಿಯಿಂದ ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತಿ ಶುಕ್ರವಾರ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವ ಮೂಲಕ ಈ ಕರಾಳ ವಕ್ಫ್ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ಆದರೂ ನಮ್ಮ ಒಂದು ಬೇಡಿಕೆ ಏನಂತ ಹೇಳಿದರೆ, ಈ ವಕ್ಫ್ ತಿದ್ದುಪಡಿ ಏನು ಕಾಯ್ದೆ ಇದೆ, ಇದು ಒಂದು ಕರಾಳ ಕಾಯ್ದೆ, ಇದು ಸಂವಿಧಾನ ವಿರೋಧಿ ಕಾಯ್ದೆ ಆಗಿರೋದ್ರಿಂದ ಇದನ್ನು ಸಂಪೂರ್ಣವಾಗಿ ವಾಪಸ್ ಪಡಿಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಚಾಮರಾಜನಗರ ಜಿಲ್ಲಾದ್ಯಂತ ಗುಂಡ್ಲುಪೇಟೆ, ಕೊಳ್ಳೇಗಾಲ, ಹಣ್ಣೂರು, ಯಳಂದೂರು ಮತ್ತು ಚಾಮರಾಜನಗರ ಎಲ್ಲ ಕಡೆಯೂ ಸಹ ವಕ್ಫ್ ಬಚಾವ್ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಈ ಒಂದು ವಕ್ಫ್ ಬಚಾವ್ ಸಮಿತಿಯಲ್ಲಿ ಮಸೀದಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಮತ್ತು ಮೌಲಾನಾಗಳು, ಅದೇ ರೀತಿ ಸಾಮಾಜಿಕ ಚಿಂತಕರು, ಹೋರಾಟಗಾರರು ಎಲ್ಲರೂ ಸೇರಿ ಈ ಒಂದು ಹೋರಾಟವನ್ನು ಮಾಡ್ತಾಯಿದ್ವಿ. ಖಂಡಿತವಾಗಿ ಅಂತಿಮವಾಗಿ ಸತ್ಯ ವಿಶ್ವಾಸಿಗಳ ಪರ ಜಯ ಆಗುತ್ತೆ ಅನ್ನುವಂಥ ಭರವಸೆಯೊಂದಿಗೆ ಈ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ.